ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ಕಡ್ಗಾಯಿ ಉಪ್ಪಿನಕಾಯಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಖಾರದ ಪುಡಿ, ಇಡೀ ಮೆಂತ್ಯ, SSP ಇಂಗು, ಉಪ್ಪು, ಗ್ರೌಂಡ್ನಟ್ ಆಯಿಲು, ಸಾಸಿವೆ ಪುಡಿ ಬೇಕಾಗುತ್ತೆ. ಈಗ ಹೇಗೆ ಉಪ್ಪಿನಕಾಯಿನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಯಾವುದೇ ಒಂದು ಅಳತೆ ಪಾತ್ರೆಯಲ್ಲಿ 3 ಕಪ್ಪು ಮಾವಿನಕಾಯಿ ಹೋಳುಗಳನ್ನು ತಗೊಂಡ್ರೆ, ಇದು ಹೀಗೆ ದೊಡ್ಡದಾಗಿ ಹೆಚ್ಚಿರೋ ಹೋಳು, ಓಟೆ ಸಮೇತ ಹೆಚ್ಚಿರಬೇಕು, ಓಟೆ ಜೊತೆನೇ ಇರಬೇಕಿದು. 3 ಕಪ್ಪು ಉಪ್ಪಿನಕಾಯಿ ಹೋಳನ್ನು ತಗೊಂಡ್ರೆ ನೀವು 1 ಕಪ್ ಉಪ್ಪನ್ನು ತಗೋಬೇಕು, 1 ಕಪ್ ಮೆಣಸಿನ ಪುಡಿಯನ್ನು ತಗೋಬೇಕು, ಹಾಗೆ 1/4 ಕಪ್ಪಿನಷ್ಟು ಸಾಸಿವೆ ಪುಡಿಯನ್ನು ತಗೋಬೇಕು. ನಂತರ ಒಂದೊಂದನ್ನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಫಸ್ಟು ಉಪ್ಪನ್ನು ಹಾಕ್ತೀನಿ. ನಿಮಗೆ ತುಂಬ ಉಪ್ಪನ್ನು ಹಾಕ್ತೀನಿ ಅಂತ ಅನ್ಸ್ಕೊಂಡಿರ್ಬೋದು, ಯಾಕಂದರೆ ಇದನ್ನೊಂದು ಲಾರ್ಜ್ ಕ್ವಾಂಟಿಟಿಲಿ ನಾನು ಮಾಡ್ತಿರ್ಬೇಕಾದ್ರೆ ಅಷ್ಟೇ ಕ್ವಾಂಟಿಟಿ ಉಪ್ಪನ್ನು ಹಾಕಬೇಕಾಗತ್ತೆ. ನಿಮ್ಗೆ ಉಪ್ಪು ಕಡಿಮೆ ಆದರೆ ಯಾವಾಗಲೂ ಉಪ್ಪಿನಕಾಯಿ ಹಾಳಾಗುತ್ತೆ. ನೀವು ಯಾವುದೇ ರೀತಿ ಉಪ್ಪಿನಕಾಯಿ ಮಾಡಬೇಕಾದ್ರೂ ಉಪ್ಪು ಒನ್ ಆಫ್ ದ ಪ್ರಿಸರ್ವೇಟಿವ್. ಅದು ಉಪ್ಪು ಕಡಿಮೆ ಆದರೆ ಕಪ್ಪಾಗತ್ತೆ. ಈಗ ಮಾವಿನ ಮಿಡಿ ಉಪ್ಪಿನಕಾಯಿಗೆ ಆಗಲಿ, ನೀವು ಉಪ್ಪು ಕಡಿಮೆ ಹಾಕಿದಾಗ ನೆನೆಸ್ಲಿಕ್ಕೆ ಆ ಮಿಡಿಗಳು ಕಪ್ಪಾಗ್ತವೆ. ಹಾಗೆ ಈ ಉಪ್ಪಿನಕಾಯಿಗೂ ನೀವು ಉಪ್ಪು ಕಡಿಮೆ ಹಾಕಿದ್ರೆ ಈ ಹೋಳುಗಳು ಮೆತ್ತಗಾಗ್ತವೆ. ನೆಕ್ಸ್ಟು ಉಪ್ಪನ್ನು ಹಾಕಿದ ಮೇಲೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಹಾಕಿಬಿಟ್ಟು 1 ದಿನ ಆದಮೇಲೆ ಅದು ಈ ಥರ ಆಗಿದೆ, ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ. ಆಮೇಲೆ ಒಂದು 4 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ. 8 ಟೇಬಲ್ ಸ್ಪೂನ್ ಆಗುತ್ತೆ. ಮೆಂತ್ಯನ ಹಾಕ್ತಾಯಿದ್ದೀನಿ, ಹಸಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ತುಂಬ ಜಾಸ್ತಿ ಅಲ್ಲ, ಒಂದು 4-5 ಸ್ಪೂನ್ ಹಾಕ್ಕೋಬೋದು. ಆಮೇಲೆ ನಾವು ಎಣ್ಣೆ ಕಾಯಿಸಿ ಹಾಕ್ತಾನೆ ಸ್ವಲ್ಪ ಹಾಕ್ಕೋಬೋದು. ಅರಿಶಿನ ಪುಡಿನ ಹಾಕ್ತಾಯಿದ್ದೀವಿ, ಮನೆಯಲ್ಲೇ ಕುಟ್ಟಿ ಮಾಡಿದ ಅರಿಶಿನದ ಪುಡಿ. ಅರಿಶಿಣದ ಬೇರನ್ನು ತೊಳೆದು ಹೆಚ್ಚಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ ಪುಡಿನ ಎಷ್ಟು ಮೆಣಸಿನ ಪುಡಿ ಹಾಕಿದ್ದೀವೋ ಅದ್ರ 3/4 ಭಾಗ ಸಾಸಿವೆ ಪುಡಿನ ಹಾಕ್ತಾಯಿದ್ದೀವಿ. ಹಸಿ ಸಾಸಿವೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿನಲ್ಲಿ ಇಟ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದು, ಇದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೀನಿ, ಗ್ರೌಂಡ್ನಟ್ ಆಯಿಲ್, ಶೇಂಗಾ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೀನಿ. ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ, SSP ಅವರ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ತಕ್ಷಣ ಆಫ್ ಮಾಡ್ಕೋಬೇಕಾಗತ್ತೆ. ಕಾಯಿಸಿದ ಎಣ್ಣೆನ ಮೆಂತ್ಯ ಮತ್ತು ಇಂಗು ಹಾಕಿ ಕಾಯಿಸಿದ ಎಣ್ಣೆನ ತಣ್ಣಗಾದಮೇಲೆ ಈ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ತುಂಬ ದಿನ, ಒಂದು 2 ವರ್ಷ ಇಟ್ಟರೂ ಕೆಡಲ್ಲ. ನೀವು ಒಂದ್ಸರಿ ಮಾಡಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ.